ರಾಷ್ಟ್ರೀಯ ಯುವ ದಿನಾಚರಣೆ ಹಾಗೂ ವಿವೇಕಾನಂದ ಜಯಂತಿ ಪ್ರಯುಕ್ತ ವಿಜಯವಾಣಿ ಪತ್ರಿಕೆಯವರು ಬಿಐಟಿ ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಬಿಐಟಿಲಿ ಏರ್ಪಡಿಸಿದ್ದ ಸ್ಪರ್ಧೆ ತುಂಬಾ ಖುಷಿ ವಿಷಯ ಏನಂತಂದ್ರೆ ಬಿಐಟಿಯಲ್ಲಿ 3 ಜನ ವಿದ್ಯಾರ್ಥಿಗಳು ಬಹುಮಾನ ವಿಜೇತರಾಗಿದ್ದಾರೆ. ಪ್ರಥಮ ಬಹುಮಾನ ಕಿರಣ್ ಬಸವರಾಜ್ ಸಾಲಿಮಠ, ತೃತೀಯ ಬಹುಮಾನ BS ಯಶವಂತ ಗೌಡ ಹಾಗೂ ಮೆಚ್ಚುಗೆ P ಅರ್ಚನಾ. ಇದಲ್ಲದೆ ಬೇರೆ ಕಡೆ ಏರ್ಪಡಿಸಿದ್ದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನ ಸಾಯಿ ಗಣೇಶ್ ಹಾಗೂ ಮೆಚ್ಚುಗೆ ಪೂಜಾ ಯಶವಂತ್ ಪಾಟೀಲ್ ಅಂತ PS ಮತ್ತೆ ಅಂಬೇಡ್ಕರ್ ಕಾಲೇಜಿಂದ ಪಡೆದಿದ್ದಾರೆ. ಇವೆಲ್ಲ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ. ಈ ಸಂದರ್ಭದಲ್ಲಿ ನಾನು ಹೀಗೆ ನೋಡ್ತಾ ಇದ್ದೆ, ನನ್ನ ಕೈಗೆ ಸ್ವಾಮಿ ವಿವೇಕಾನಂದ ಕಡಲ ತಡಿಯಿಂದ ಐಮಾಚಲದ ಅಡಿಗೆ ಕೋ ಚನ್ನಬಸಪ್ಪನವರು 1970ರಲ್ಲಿ ಪ್ರಕಟ ಮಾಡಿದ ಪುಸ್ತಕ ಸಿಕ್ತು ನನ್ನ ಕೈಗೆ. ರಾಷ್ಟ್ರೋತ್ಥಾನ ಮುದ್ರಣಾಲಯದಿಂದ ಮುದ್ರಿಸಿದ್ದಾರೆ 1970ರಲ್ಲಿ. ಈ ಪುಸ್ತಕದ ಕುರಿತು ಪ್ರಕಾಶಕರು ಕೆಲವು ಮಾತನಾಡಿದ್ದಾರೆ ಹಾಗೂ ಕೋ ಚನ್ನಬಸಪ್ಪನವರು ನಿವೇದನೆ ಬರೆದಿದ್ದಾರೆ. ಈ 2-3 ಪುಟಗಳನ್ನು ಓದಬೇಕು ಅನಿಸ್ತಾ ಇದೆ ನಿಮ್ಮೆಲ್ಲರಿಗಾಗಿ. ರಾಷ್ಟ್ರೀಯ ಯುವ ದಿನಾಚರಣೆಯ ಅಂಗವಾಗಿ ಹೀಗಿದೆ. ಪುಸ್ತಕವನ್ನು ಕುರಿತು ಪ್ರಕಾಶಕರು ಈ ರೀತಿ ಬರೆದಿದ್ದಾರೆ. 19ನೆಯ ಶತಮಾನದ ಕೊನೆಗಾಲ ಭಾರತವಿಡೀ ಪರಕೀಯ ಪ್ರಭುತ್ವದಡಿಯಲ್ಲಿ ಜರ್ಜರಿತವಾಗುತ್ತಿದ್ದ ಸಂದಿಗ್ಧ ಕಾಲ. ಬ್ರಿಟಿಷರ ದಾಸ್ಯದಿಂದ ನಮಗಿನ್ನು ಮುಕ್ತಿ ಇಲ್ಲ ಎಂದು ಭಾರತೀಯರು ಹತಾಶರಾಗಿ ಮಲಗಿದ್ದ ಕಾಲ. ಕೇವಲ ರಾಜಕೀಯ ದಾಸ್ಯ ಮಾತ್ರವಲ್ಲ, ಅದಕ್ಕಿಂತ ಭೀಕರವಾದ ಮನೋದಾಸ್ಯದ ಜಾಡ್ಯ, ಗುಲಾಮಗಿರಿಯ ಬಗೆಯೇ ಪ್ರೇಮಾಧಾರ, ಪೂಜ್ಯ ಬುದ್ಧಿ, ಒಂದು ಜನಾಂಗಕ್ಕೆ ಅದಕ್ಕಿಂತ ಘೋರ ಶಾಪ ಮತ್ತೊಂದುಂಟೆ. ಹಾಗೊಬ್ಬ ತೇಜಸ್ವಿ ಹಿಂದೂ ತರುಣ ಸನ್ಯಾಸಿ ಅಮೆರಿಕದಲ್ಲಿ ಪ್ರತ್ಯಕ್ಷನಾದ. ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದ ವೇದಿಕೆಯಿಂದ ಹಿಂದೂ ಧರ್ಮದ ಹಿರಿಮೆಯನ್ನು ಸಾರಿದ. ಜಗತ್ತಿನ ನಾನಾ ಧರ್ಮಗಳ ಘನ ವಿದ್ವಾಂಸರುಗಳೆಲ್ಲರ ಅಹಮಹಿಕೆಯ ನೆತ್ತಿಯ ಮೇಲೆ ನಿಂತು ಹಿಂದುತ್ವದ ವಿಜಯ ಪತಾಕೆಯನ್ನು ಹಾರಿಸಿದ. ವೇದೋಪನಿಷತ್ತುಗಳ ಜ್ಞಾನ ಸಂಪತ್ತಿನ ಶ್ರೇಷ್ಠತೆಯನ್ನು ಉದ್ಘೋಷಿಸಿ ಜಯಬೇರಿ ಬಾರಿಸಿದ. ಪಾಶ್ಚಾತ್ಯ ಜಗತ್ತು ಬೆಕ್ಕಸ ಬೆರಗಾಗಿ ಆತನಡಿಗೆ ನೋಡಿತು. ಗೌರವದಿಂದ ಆತನಡಿಗೆ ನಮಸ್ಕಾರ ಮಾಡಿತು. ಅಪಾರ ಮೆಚ್ಚುಗೆಯ ಮಾತಾಡಿತು. ಪಾಶ್ಚಾತ್ಯರ ಪ್ರಶಂಸೋದ್ಗಾರಗಳ ನದಿ ಪರ್ವತಗಳನ್ನು ಮಹಾಸಾಗರಗಳನ್ನು ಹಾದು ಬಂದು ಭಾರತದ ತೀರ ಸೇರಿದವು. ಆ ಸನ್ಯಾಸಿ ವಿವೇಕಾನಂದರು ಸ್ವದೇಶಕ್ಕೆ ಮರಳುತ್ತಿದ್ದಂತೆಯೇ ಸ್ಥಾನದಲ್ಲೂ ಭವ್ಯ ಸಮಾರಂಭಗಳು, ವೈಭವದ ಸ್ವಾಗತ. ಆಗ ಅವರಾಡಿದ ಅದ್ಭುತ ವೀರ ವಾಕ್ಯಗಳ ದೇಶಕ್ಕೆ ನವಚೈತನ್ಯಗದವು. 20ನೆಯ ಶತಮಾನದ ಅಗ್ರಗಣ್ಯ ರಾಷ್ಟ್ರ ನಾಯಕರು, ಸಮಾಜ ಸೇವಕರು, ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲರಿಗೂ ಸ್ವಾಮೀಜಿಯ ಆ ಸಿಂಹವಾಣಿಯೇ ಸ್ಫೂರ್ತಿಯ ಸೆಲೆ. ಅದನ್ನು ಕನ್ನಡದ ಖ್ಯಾತ ಲೇಖಕರಾದ ಶ್ರೀ ಕೋ ಚನ್ನಬಸಪ್ಪನವರು ಅನುವಾದಿಸಿ ನೀಡಿದ್ದಾರೆ. ಅಂದು ರಾಜರಿಂದ ಹಿಡಿದು ರಂಕನವರೆಗೆ ಸಮಸ್ತ ಜನತೆಯಲ್ಲಿ ಉಕ್ಕೇರಿ ಬಂದ ನವಚೇತೋನ್ಮಾತ್ಸಗಳ ದೃಶ್ಯಗಳನ್ನು ಅವರು ಆಧಾರ ಸಹಿತ ವಿವರಿಸಿದ್ದಾರೆ. ಸಿಂಬಳದಿಂದ ಹಿಡಿದು ಮದ್ರಾಸಿನವರೆಗೆ ಸ್ವಾಮೀಜಿಯವರ ಚೈತ್ರ ಯಾತ್ರೆಯ ಮೊದಲ ಭಾಗವನ್ನು ಈ ಪುಸ್ತಕ ಒಳಗೊಂಡಿದೆ. ಕೃತಿಯ ಕರ್ತೃ ಶ್ರೀ ಕೋ ಚನ್ನಬಸಪ್ಪನವರಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು. ಇದು ಪ್ರಕಾಶಕರು ಆಡಿದ ಮಾತು. ಹಾಗೆ ಈ ಪುಸ್ತಕಕ್ಕೆ ನಿವೇದನೆ ಬರೀತಾ ಕೋ ಚನ್ನಬಸಪ್ಪನವರು ಹೀಗೆ ಹೇಳ್ತಾರೆ. ಹಗಲೆಲ್ಲ ಅಂಗಡಿಯಲ್ಲಿ ದುಡಿದು ಹಣ್ಣಾಗಿದ್ದ ವರ್ತಕನೊಬ್ಬ ಸಂಜೆ ಮನೆಗೆ ಬಂದ. ಊಟ ಮಾಡಿ ಮಲಗುವ ಮುನ್ನ ಅಂದಿನ ವೃತ್ತಪತ್ರಿಕೆಯನ್ನು ನೋಡಲು ಬಯಸಿದ. ಆದರೆ ಅವನ ಕಿರಿಯ ಮಗ ಆ ಪತ್ರಿಕೆಯ ಹಾಳೆಯನ್ನು ಹರಿದು ತುಂಡು ತುಂಡು ಮಾಡಿದ್ದ. ತಂದೆ ಕುಪಿತನಾಗಿ ಮಗನನ್ನು ಗದರಿಸಿ ಪತ್ರಿಕೆ ಸರಿ ಮಾಡಿಕೊಂಡು ಬಾ ಎಂದು ಹರಿದ ಹಾಳೆಯ ತುಂಡುಗಳನ್ನು ಮಗನತ್ತ ಎಸೆದ. ಆ ಹುಡುಗ ತಬ್ಬಿಬ್ಬಾಗಿ ಹರಿದ ಹಾಳೆಗಳನ್ನು ತೆಗೆದುಕೊಂಡು ಹೋದ. ಸ್ವಲ್ಪ ಹೊತ್ತಿನ ಮೇಲೆ ಅವುಗಳನ್ನೆಲ್ಲ ಜೋಡಿಸಿ ಅಂಟು ಹಚ್ಚಿ ಪತ್ರಿಕೆ ತಂದು ತಂದೆಯ ಕೈಗೆ ಕೊಟ್ಟ. ತಂದೆಗೆ ಆಶ್ಚರ್ಯವಾಯಿತು. ನೋಡುತ್ತಾನೆ, ಪತ್ರಿಕೆಯ ಮುಖಪಟದ ಮೇಲೆ ಅಚ್ಚಾಗಿದ್ದ ಪ್ರಪಂಚದ ಭೂಪಟ ಒಂದಿಷ್ಟೂ ತಪ್ಪಿಲ್ಲದೆ ಜೋಡಿಸಿತ್ತು. ತಂದೆ, ನಿನಗೆ ಪ್ರಪಂಚದ ಭೂಪಟ ಗೊತ್ತೇನೋ ಎಂದು ಮಗನನ್ನು ಕೇಳಿದ. ಇಲ್ಲ, ಆ ಪುಟದ ಹಿಂಬದಿಯಲ್ಲಿ ಮನುಷ್ಯನ ಚಿತ್ರ ಇದೆ. ಆ ಮನುಷ್ಯನನ್ನು ಸರಿಪಡಿಸಿದೆ, ಪ್ರಪಂಚ ಸರಿ ಹೋಗಿದೆ ಎಂದನಂತೆ ಆ ಮಗ. ಅಂದರೆ ಮನುಷ್ಯ ಸರಿ ಹೋದರೆ ಈ ಪ್ರಪಂಚ ತನಗೆ ತಾನೇ ಸರಿ ಹೋಗುತ್ತದೆ. ಹಾಗೆಯೇ ಈ ದೇಶ ಸರಿ ಹೋಗಬೇಕಾದರೆ ಈ ದೇಶದ 55 ಕೋಟಿ ಜನರು ಸರಿ ಹೋಗಬೇಕು. ಆ ಜನ ಸರಿ ಹೋಗದೆ ಏನು ಮಾಡಿದರೂ
ಆರ್ಥಿಕ, ರಾಜಕೀಯ, ಸಾಮಾಜಿಕ ಏನೇನೋ ಸುಧಾರಣೆ ಮಾಡಿದರೂ ಈ ದೇಶ ಸರಿ ಹೋಗುವುದೇ ಇಲ್ಲ. ಈ ಮಾತು ಅಬಾಧಿತ ಸತ್ಯ. ಹಾಗಾದರೆ ಈ ಜನರು ಸರಿ ಹೋಗುವುದು ಹೇಗೆ? ಈ ದೇಶ ದೊಡ್ಡದಾಗುವುದು ಹೇಗೆ? ನಮ್ಮ ದೇಶ ಕೆಟ್ಟ ದಿನಗಳನ್ನು ಕಂಡಾಗಿನಿಂದಲೂ ಈ ಪ್ರಶ್ನೆ ನಮ್ಮ ದೇಶದ ಹಿತಚಿಂತಕರೆಲ್ಲರ ಮುಂದೆ ಬಂದಿದೆ. ರಾಜ ರಾಮಮೋಹನ ರಾಯರಿಂದ ಹಿಡಿದು ಇಲ್ಲಿಯವರೆಗೆ ಆಗಿ ಹೋದ ರಾಜಕೀಯ ಮುಖಂಡರು, ಸಾಮಾಜಿಕ ಸುಧಾರಕರು, ಆರ್ಥಿಕ ತಜ್ಞರು, ಧಾರ್ಮಿಕ ಪುರುಷರು ಈ ಸಮಸ್ಯೆಗೆ ತಮಗೆ ತೋರಿದ ರೀತಿಯಲ್ಲಿ ಪರಿಹಾರವನ್ನು ಸೂಚಿಸಿದ್ದಾರೆ, ಕೆಲಸವನ್ನೂ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ 1.5 ಶತಮಾನ ಕಳೆದಿದೆ. ಆದರೂ ನಮ್ಮ ದೇಶ ಹೇಗಿರಬೇಕೋ ಆಗಿದೆ ಎಂದು ಹೇಳಲಾರೆವು. ಹಾಗೆ ನೋಡಿದರೆ ನಮ್ಮ ದೇಶ ಮೇಲ್ನೋಟಕ್ಕೆ ಮುಂದುವರೆದಂತೆ ಕಂಡರೂ ವಾಸ್ತವವಾಗಿ ಮಾನಸಿಕ, ನೈತಿಕ, ಧಾರ್ಮಿಕ ದೃಷ್ಟಿಯಿಂದ ಹಿಂದಕ್ಕೆ ಹೋಗಿದೆ ಎಂಬಂತೆ ಕಾಣುತ್ತದೆ. ಹಾಗಾದರೆ ಇದನ್ನು ಸರಿಪಡಿಸುವುದು ಹೇಗೆ? ಹಿಂದೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸುಧಾರಣೆಗಳನ್ನು ಮಾಡಿ ನೋಡಿದ್ದಾರೆ. ಅವೆಲ್ಲ ಪೂರ್ಣ ಯಶಸ್ವಿಯಾಗಿಲ್ಲ. ಜನರ ಮನಸ್ಸನ್ನು ತಿದ್ದುವುದರಿಂದ ಮಾತ್ರವೇ ಶಾಶ್ವತ ಪರಿಣಾಮ ಆದೀತು. ಆ ಜನಮನದ ಸುಧಾರಣೆ ನಮ್ಮ ದೇಶದ ಮಟ್ಟಿಗೆ, ನಮ್ಮ ರಾಷ್ಟ್ರ ಜೀವನದ ಬೆನ್ನೆಲುಬಾದ ಧರ್ಮದ ಮೂಲಕವಾಗಿ ಆಗಬೇಕೆಂಬುದು ಶ್ರೀ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಬಹುದಿನಗಳ ಅಭ್ಯಾಸ ಮತ್ತು ಚಿಂತನೆ ಮಾಡಿದ ಮೇಲೆ ಆ ಮಾತು ನಿಜ ಎಂದೇ ನನಗೆ ಪೂರ್ಣ ಮನವರಿಕೆಯಾಗಿದೆ. ಆದ್ದರಿಂದಲೇ ಶ್ರೀ ವಿವೇಕಾನಂದರ ಕೃತಿಗಳನ್ನು ನಮ್ಮ ಜನರ ಗಮನಕ್ಕೆ ತರಲು ಪ್ರಯತ್ನಿಸುತ್ತಾ ಬಂದಿದ್ದೇನೆ. ಅಂಥ ಪ್ರಯತ್ನದ ಫಲವೇ ಈ ಕೃತಿ. ಶ್ರೀ ವಿವೇಕಾನಂದರು ಕೊಲಂಬೋದಲ್ಲಿ ಬಂದು ಇಳಿದಾಗಿನಿಂದ ಅಲ್ಮೋರಾಕ್ಕೆ ತಲುಪುವವರೆಗೆ ಅಮೋಘವಾದ ಭಾಷಣಗಳನ್ನು ಮಾಡಿದರು. ಅವರು ಆ ಭಾಷಣಗಳನ್ನು ಮಾಡಿ ಇಲ್ಲಿಗೆ 80 ವರ್ಷಗಳಾದವು. ಆದರೂ ಅವರ ಅಂದಿನ ಮಾತುಗಳು ಇಂದಿಗೂ ಸಮರ್ಪಕವಾಗಿ ಅನ್ವಯಿಸುತ್ತವೆ. ಆದ್ದರಿಂದಲೇ ಅವರ ಈ ಭಾಷಣಗಳನ್ನು ಇಲ್ಲಿ ನವೀನ ರೀತಿಯಿಂದ ಜೋಡಿಸಿ ಯುವಕರಿಗೆ ಹಿಡಿಸುವ ರೀತಿಯಲ್ಲಿ ಬರೆದಿದ್ದೇನೆ. ಈ ಕೃತಿ